have one of our place student here. So let us know about him. Yes, please introduce yourself. Hi, I am Sanjay Vivi. I am basically from Mysore, but I am currently staying in Bangalore. I did my master's from Tamil College from Aerospace in the year Mysore 2024. So you are from Mysore. ಅದೇ ಕನ್ನಡ ಬರುತ್ತೆ. ಓಕೆ ಲೆಟ್ಸ್ ಟಾಕ್ ಇನ್ ಕನ್ನಡ. ಓಕೆ ನೀವು ಮೈಸೂರಿಂದ ಓಕೆ ನಿಮಗೆ ಫಸ್ಟ್ ಆಫ್ ಆಲ್ ಕ್ಯೂ ಸ್ಪೈಡರ್ಸ್ ಬಗ್ಗೆ ಹೆಂಗೆ ಗೊತ್ತಾಯಿತು? ಸರ್ ನಾನು ಫೋರ್ತ್ ಸೆಮ್ ಮಾಡುವಾಗ ಇವರು ನಮ್ಮ ಕಾಲೇಜಿಗೆ ಬಂದು ಇಂಟರ್ವ್ಯೂ ತೊಗೊಂಡು ನಾನು ಇನ್ಕ್ಯುಬೇಷನ್ ಸ್ಟೂಡೆಂಟು. ಸೊ ಅದು ಸೆಲೆಕ್ಟ್ ಆಗಿ ಇದು ಫ್ರೀಯಾಗಿ ಕೋರ್ಸ್ ತೊಗೊಂಡೆ. ಸೊ ಅದರಿಂದ ಇಲ್ಲಿ ಬಂದಾಗ ಒಂದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಗುಡ್ ಥ್ಯಾಂಕ್ಸ್ ಕ್ಯೂ ಸ್ಪೈಡರ್ಗೆ. ಯಾಕಂದರೆ ನಾನು ಗುರುತಿಸ್ಕೊಂಡು ಸೆಲೆಕ್ಟ್ ಆದೆ, ಫ್ರೀಯಾಗಿ ಕೋರ್ಸ್ ಆಗ್ತದೆ. ಸೊ ಕಲ್ತ್ಕೊಂಡಿದ್ದೆ ಸರ್, ಇಲ್ಲಿ ಜಾವ ಕಲ್ತ್ಕೊಂಡೆ, ಎಸ್ಕ್ಯೂಎಲ್ ಕಲ್ತ್ಕೊಂಡೆ, ಸೆಲ್ಲಾಗಿ ಕಲ್ತ್ಕೊಂಡೆ, ಟೆಸ್ಟ್ ಕಲ್ತ್ಕೊಂಡೆ. ಆಮೇಲೆ ಎಲ್ಲ ಟ್ರೈನಿಂಗ್ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಸರ್. ಸೀರಿಯಸ್ಗೆ ಜಾವ ನೀವೇ ಎಲ್ಲ ಹೇಳ್ಕೊಡಿ, ಹೆಂಗೆ ಥರ ಇಂಟರ್ವ್ಯೂ ಕೇಳ್ತಾರೆ, ಇಂಟರ್ವ್ಯೂ ಕ್ವಶನ್ಸ್ ಕೇಳ್ತಾರೆ, ಫಸ್ಟ್ ಆಫ್ ಆಲ್ ನೀವೇ ಹೇಳ್ಕೊಡ್ತೀವಿ. ಸೊ ನನಗೆ ನಾನು ರೋಲ್ ಬಂದು ಜಾವ ಡೆವಲಪರ್ ಸರ್. ಅಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಮೇನ್ ಕ್ವಶನ್ ಜಾವ ಕ್ವಶನ್ ಕೇಳಿದ್ರೆ ನಮಗೆ ಏನೇನು ಹೇಳಿದ್ರಿ ಅದೇ ಕೇಳಿದ್ದು. ಡಾಕ್ಟರ್ ತಮಿಳು ಮತ್ತು ಟೆನ್ನಿಸ್ ಅವ್ರು ಎಚ್.ಎಸ್ ಅವರು, ಯಾಕಂದರೆ ಅವ್ರು ಸುಮಾರು ಇನ್ನೊಂದು ಇಂಟರ್ವ್ಯೂಸ್ ಎಲ್ಲ ಇದಾಗ್ತಿತ್ತು ಅಂದರೆ ಅವರು ಸುಮಾರು ಇಂಟರ್ವ್ಯೂ ಚಾನ್ಸಸ್ ಕೊಡ್ತಿದ್ರು. ಸೊ ಪುಷ್ ಮಾಡ್ತಿದ್ರು. ಸೊ ಇವಾಗ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ಯಾ? ಸೊ ನಾನು ಟೋಟಲ್ 9 ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ. ಸೊ ಇದು 7 ಇಂಟರ್ವ್ಯೂ ಕೊಟ್ಟಾಗ ಆಗಿದ್ದು 2 ವೀಕ್ಸ್ ಆದಮೇಲೆ HR ಇವರೇ ಇದು ಮಾಡಿದರು, ಸೆಕೆಂಡ್ ರೌಂಡ್ ಇದೆ ಅಂತ. ಸೊ ಅವಾಗ ಮಾತಾಡಿದಾಗ HR ರೌಂಡ್ ಇದೆ ಅಂತ ಬಂದ ಮೇಲೆ HR ರೌಂಡ್ ಇತ್ತು. ಸೊ ಅದು ಸೊ ಈ ರೌಂಡ್ಸ್ ಆಫ್ ಇಂಟರ್ವ್ಯೂಸ್ ಇದೆ ನಿಮಗೆ? ಅದು ಫೇಸ್ ಟು ಫೇಸ್ ಇತ್ತು. ಅದಾದಮೇಲೆ HR ರೌಂಡ್ ಇದ್ದಿದ್ದು. ಸೊ ಅದಾದಮೇಲೆ ಅಪ್ಲಿಕೇಶನ್ 3 ವರ್ಷ ಮಾಡಿದೆ. ಓಕೆ, ಸೊ ಎಷ್ಟು ಆಫರ್ ಮಾಡಿದ್ದಾರೆ ನಿಮಗೆ ಪ್ಯಾಕೇಜ್? ಸರ್ ಈಗ ಫಸ್ಟ್ ಇಯರ್ 16.5, ಲೇಟರ್ 20 ಓಕೆ. ಸೊ ನಿಮ್ಮ ಕ್ಯೂ ಸ್ಪೈಡರ್ಸಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೊ ವಾಟ್ ಯು ಸಜೆಸ್ಟ್ ಯುವರ್ ಫ್ರೆಂಡ್ಸ್? ನಿಮ್ಮ ಫ್ರೆಂಡ್ಸ್ಗೆ ಏನು ಹೇಳ್ತೀರಾ? ಈಗ ಪ್ಲೇಸ್ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಒಂದ್ಸಲ ಫ್ರೆಂಡ್ಸ್ ಹೇಳ್ಬಿಟ್ರೆ? ಸರ್ ನನಗೆ ತಾಳ್ಮೆ ಕೊಟ್ಕೊಂಡು ಇಷ್ಟ. ಯಾಕೆಂದರೆ ನಾನು ಫಸ್ಟ್ ಕ್ಲಾಸ್ ಮಾಡಿದ್ದೀನಿ ಸರ್. ಅಂದರೆ ಈಗ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ 9 ಇಂಟರ್ವ್ಯೂ ಆಯಿತು. ಆಮೇಲೆ ಏನು ಮಾಡೋದು ಆಮೇಲೆ ಬಂದು ಪರ್ಸೆಂಟೇಜ್ ಫೀಸ್ ಕಮ್ಮಿ ಇತ್ತು ಸರ್. ಸೊ ಅದರಿಂದ ನನಗೆ ಸ್ವಲ್ಪ ಮತ್ತೆ ಬೇಜಾರಾಗ್ತಿತ್ತು, ಏನಂತ ಅಂತ. ಸೊ ಚಾನ್ಸ್ ಲೆಕ್ಕಲ್ಲಿ ಸ್ವಲ್ಪ ಲೆಕ್ಕ ಇರಬೇಕು. ಲೆಕ್ಕ ಅಂತ ಇಟ್ಕೊಂಡ್ರೆ ಏನಾಗಲ್ಲ, ಎಫರ್ಟ್ ಇರಬೇಕು ಸರ್. ಸೊ 80% ಎಫರ್ಟ್ ಅಂತ ಬಂದರೆ 20% ಲೆಕ್ಕ ಇರಬೇಕು ಸರ್. ಸೊ ಇದು 7th ಇಂಟರ್ವ್ಯೂ ಕೊಟ್ಟಾಗ ಇಟ್ಕೊಂಡಿದ್ದೆ ನಾನು ಟೋಟಲ್ 9 ಇಂಟರ್ವ್ಯೂಸ್. ಅದಕ್ಕೆ ನಾನು ಹೇಳೋದಂದರೆ ತಾಳ್ಮೆ ಇರಬೇಕು ಸರ್. ಫುಲ್ ಡೇ ಟು ಡೇ ಅಪ್ಡೇಟ್ಸ್ ಇದ್ದರೆ ಮಾಡ್ಬೋದು ಸರ್. Okay, thank you Sanjay, and we are happy for you. Congratulations.